ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ ಬಂಧುಗಳೇ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಸ್ವಲ್ಪ ಗ್ಯಾಪ್ ಆಗೋಯ್ತು, ಲಾಂಗ್ ಗ್ಯಾಪೇ ಆಗೋಯ್ತು. ನಾನು ಈ ಥರ ಫ್ರೀಕ್ವೆಂಟಾಗಿ ವೀಡಿಯೋಸ್ಗಳನ್ನ ಮಾಡಿ ಮತ್ತು ವೀಡಿಯೋಸ್ ಅಪ್ಲೋಡ್ ಮಾಡಿ ತಮ್ಮನ ಮದುವೆ ಕೆಲಸದಲ್ಲಿ ಬ್ಯುಸಿಯಾಗಿದೆ. ಸೊ ಹಾಗಾಗಿ ವೀಡಿಯೋಸ್ಗಳೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಅದೇ ಇದೊಂದು ತಮ್ಮನ ಮದುವೆ ಮತ್ತು ವೀಡಿಯೋ ಎರಡು ದೋಣಿ ಇದ್ದಂಗೆ. ಸೊ ಎರಡು ಕಡೆಗೂ ಕಾಲಾಕಿ ಸುಮ್ಮನೆ ಎರಡನ್ನೂ ಇನ್ಕಂಪ್ಲೀಟ್ ಮಾಡೋದು ನನಗೆ ಇಷ್ಟ ಆಗಲಿಲ್ಲ. ನನ್ನ ಎಫರ್ಟ್ ಏನಿದ್ರು ತಮ್ಮನ ಮದುವೆ ಕಡೆ ಫಸ್ಟ್ ಪ್ರಿಫರೆನ್ಸ್ ಇರಬೇಕು ಅಂದ್ಬಿಟ್ಟು ನಾನು ಫಸ್ಟು ತಮ್ಮನ ಮದುವೆ ಮುಗಿಸಿ ಎಲ್ಲ ಓಡಾಟ ಎಲ್ಲನೂ ಮುಗಿಸಿ, ಸೊ ಈಗ ಸದ್ಯಕ್ಕೆ ನಾನು ನಮ್ಮ ಮನೆ ಹುಣಸೂರಲ್ಲಿ ಇದ್ದೀನಿ. ಸೊ ಸ್ವಲ್ಪ ಆರಾಮಾಗಿ ಫ್ರೀಯಾಗಿದ್ದೀನಿ. ಹಾಗಾಗಿ ಇನ್ಮೇಲೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ ಅಷ್ಟೇ ನೀವು. ಇನ್ನು ತಮ್ಮನ ಮದುವೆದು ವೀಡಿಯೋಸ್ಗಳನ್ನ ಹಾಕಬೇಕು. ಹಳದಿ ಫಂಕ್ಷನ್ದೊಂದು ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಮೇಲೆ ಲಿಂಕ್ ಹಾಕಿದ್ದೀನಿ, ಫ್ರೀ ಆದಾಗ ವೀಡಿಯೋನ ನೋಡಿ. ಇನ್ನು ರಿಸೆಪ್ಷನ್ದು ಮದುವೆದು ಮತ್ತು ನೆರವಿ ಬೀಗರೂಟದ್ದು ಪ್ರತಿಯೊಂದೂ ಆದಷ್ಟು ರೆಕಾರ್ಡ್ ಮಾಡಿದ್ದೀನಿ. ಈಗ ನಮ್ಮ ಮದುವೆಗಳಲ್ಲಿ ಅಂದರೆ ತಮ್ಮಂದು ಅಣ್ಣಂದು ಈ ಥರ ನಮ್ಮ ಕ್ಲೋಸ್ಡ್ ಒನ್ಸ್ ಮದುವೆಗಳಲ್ಲಿ ಈ ಥರ ವೀಡಿಯೋಸು ಮಾಡಿ ಅಲ್ಲಿ ಓಡಾಟನು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ಅದು ನನಗೆ ಇವಾಗ ಏನೋ ಗೊತ್ತಾಯಿತು, ಮದುವೆ ಬ್ಯುಸಿಲಿ ಓಡಾಟದಲ್ಲೇ ಗೊತ್ತಾಯಿತು. ಸೊ ಆದ್ರೂ ನಿಮಗೂ ಎಲ್ಲನೂ ನಿಮ್ಮ ಹತ್ರನೂ ಶೇರ್ ಮಾಡಬೇಕು ಅನ್ನೋ ಕಾರಣದಿಂದ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡೋಕ್ಕೆ 99.9% ನಾನು ಟ್ರೈ ಮಾಡಿದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ತಮ್ಮನ ಮದುವೆದು ಅಪ್ಡೇಟ್ಸ್ ಎಲ್ಲನೂ ಕೊಡ್ತಾ ಇರ್ತೀನಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನನ್ನ ಪ್ರತಿಯೊಂದು ವೀಡಿಯೋನು ಏನು ಹಾಕ್ತಾ ಇದ್ದಂಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇವತ್ತು ಕೂಡ ಒಂದು ಸ್ಪೆಷಲ್ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಒಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಇಷ್ಟು ದಿನ ಏನು ಮನಿ ಸೇವಿಂಗ್ ಟಿಪ್ಸ್ಗಳ ಬಗ್ಗೆ ಹೇಳಿದ್ದೀನಿ ಮತ್ತು ಹೇಗೆ ಮನಿ ಸೇವ್ ಮಾಡಬೇಕು ಅನ್ನೋದು ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀನಿ. ಈಗ ಸೇವ್ ಮಾಡಿದಂಥ ಮನಿನ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಏನು ಈ ಟಾಪಿಕ್ ಏನಂದರೆ ಇವತ್ತೊಂದು ಗೋಲ್ಡ್ ಬಾಂಡ್. ಇದೆಲ್ಲ ನೀವು ಕೇಳಿರ್ತೀರಾ, ಅಂದರೆ ಸುಮಾರಷ್ಟು ಜನ ಕೇಳಿರ್ತೀರಾ. ಕೇಳಿಲ್ಲ ಅಂದರೆ ನೀಟಾಗಿ ಗಮನ ಕೊಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿದ್ರೆ ಮುಗಿಯೋಷ್ಟರಲ್ಲಿ ನಿಮಗೆ ಒಂದಷ್ಟು ಏನೋ ಮಾಹಿತಿ ಗೋಲ್ಡ್ ಬಾಂಡ್ ಬಗ್ಗೆ ಮತ್ತು ಮನಿ ಸೇವಿಂಗ್ ಬಗ್ಗೆ ಒಂದಷ್ಟು ಮಾಹಿತಿಗಳು ನಿಮಗೆ ಸಿಗುತ್ತೆ. ಏನಿದು ಗೋಲ್ಡ್ ಬಾಂಡ್ ಅಂದರೆ ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಕರೀತಾರೆ, SGB ಅಂತ ಅದ್ರ ಏನು ಅಬ್ರಿವೇಷನ್ನು. ಸೊ ಏನಿದು ಗೋಲ್ಡ್ ಬಾಂಡ್ ಅಂದರೆ, ಹೇಗೆ ಇದನ್ನು ನಾವು ತಗೊಳ್ಳೋದು ಹೇಗೆ ಮತ್ತು ಇದು ನಮ್ಗೆ ಹೇಗೆ ಯೂಸ್ ಆಗುತ್ತೆ ಅನ್ನೋ ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಸುಮ್ಮನೆ ಏನಾದರೂ ಒಂದು ವೀಡಿಯೋ ಮಾಡ್ತೀವಿ ಅಂದರೆ ನಾವು ಸುಮ್ಮನೆ ಬಂದು ಕ್ಯಾಮ್ರಾ ಮುಂದೆ ಅದು ಇದು ಎಲ್ಲನೂ ಮಾತಾಡೋಕ್ಕಾಗಲ್ಲ. ಸೊ ಪ್ರತಿಯೊಂದನ್ನು ನೋಟ್ಸ್ ಮಾಡಿಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿ ನಾನು ನಿಮ್ಮ ಹತ್ರ ಹೇಳಬೇಕು. ನಾನು ಮಾಡೋ ಪ್ರತಿ ವೀಡಿಯೋಗಳನ್ನೂ ನಾನು ಹೀಗೆ ಸ್ಟಡಿ ಮಾಡಿ ಮತ್ತು ಅದನ್ನು ನೋಟ್ಸ್ ಮಾಡಿಕೊಂಡೆ ನಾನು ನಿಮಗೆ ಹೇಳೋದು. ಮತ್ತು ಇದ್ರ ಬಗ್ಗೆ ಹೇಗೆ ಗೊತ್ತಾಯಿತು ಅಂದರೆ, ನಿಮಗೆಲ್ಲ ಗೊತ್ತು, ನನ್ನ ತಮ್ಮ ಬ್ಯಾಂಕಲ್ಲಿ ವರ್ಕ್ ಮಾಡೋದು, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್. ಸೊ ಅವನ ಹತ್ರ ಪ್ರತಿಯೊಂದು ಮಾಹಿತಿನೂ ನಾನು ತೊಗೊಂಡಿದ್ದೀನಿ. ಸೊ ಈ ಗೋಲ್ಡ್ ಬಾಂಡ್ ಅಂದರೆ ಏನಂದರೆ, ಬಾಂಡ್ ಅಂದರೆ ಈಗ ನಾವು ಹೇಗೆ FD ಮಾಡ್ತೀವಿ ನೋಡಿ, ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತೀವಲ್ಲ, ಸೇಮ್ ಇದು ಕೂಡ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆ ಥರನೇ. ಬಾಂಡ್ ಅಂದರೆ ಈಗ ನಾವು FDಲಿ ಏನು ಒಂದಷ್ಟು ಅಮೌಂಟನ್ನು ನಾವು ಇನ್ವೆಸ್ಟ್ ಮಾಡ್ತೀವಿ, ಇಷ್ಟು ವರ್ಷ ಇಲ್ಲ 1 ವರ್ಷ 2 ವರ್ಷ ಇಲ್ಲ 6 ತಿಂಗಳು ಈ ಥರ ಒಂದಷ್ಟು ಪೀರಿಯಡಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಈ ಗೋಲ್ಡ್ ಬಾಂಡ್ ಅಂದರೆ ನಾವು ಕೊಡುವಂಥ ದುಡ್ಡು, ಅಂದರೆ ಇನ್ವೆಸ್ಟ್ ಮಾಡುವಂಥ ದುಡ್ಡಿಗೆ ನಾವು ಇಷ್ಟು ಗ್ರಾಮ್ ಚಿನ್ನ ಅಂತ ತಗೊಂಡು ಇಟ್ಕೊಳ್ಳೋದು. ಮತ್ತು ಇದು ಯಾವುದೇ ಥರದ ಫಿಸಿಕಲ್ ರೂಪದಲ್ಲಿ, ಅಂದರೆ ಚಿನ್ನದ ರೂಪದಲ್ಲಿ ನಮಗೆ ಕೊಡಲ್ಲ ಮತ್ತು ನಾವು ಚಿನ್ನದ ರೂಪದಲ್ಲಿ ಕೊಡಬೇಕು ಅನ್ನೋದಿಲ್ಲ. ನಾವು ಕೊಡುವಂಥ ದುಡ್ಡಿಗೆ ಅವರು ಬಾಂಡ್ನ ಕೊಡ್ತಾರೆ. ಎಷ್ಟು ಗ್ರಾಮ್ ಚಿನ್ನನ ನಾವು ತೊಗೊಂಡಿದ್ದೀವಿ ಅನ್ನೋದನ್ನು ಒಂದು ಬಾಂಡ್ ರೂಪದಲ್ಲಿ ಕೊಡ್ತಾರೆ. ಸೊ ಅದೇನೇ ಗೋಲ್ಡ್ ಬಾಂಡ್ ಅಂದರೆ. ಮತ್ತು ಈ ಬಾಂಡ್ ಮತ್ತು ಈ ಪಾಲಿಸಿಲಿ ಏನು ಯಾವುದೇ ಥರದ ಫಿಸಿಕಲ್ ಆಗಿ ನಾವು ಚಿನ್ನನ ತೊಗೊಳ್ಳಲ್ಲ, ಅಂದರೆ ಚಿನ್ನನ ನಾವು ತೊಗೊಳ್ಳೋದಿಲ್ಲ. ಬರೀ ಬಾಂಡು ಮತ್ತು ಹಣದಲ್ಲೇ ಇದು ಟ್ರಾನ್ಸಾಕ್ಷನ್ ನಡೆಯುತ್ತೆ. ಈಗ ನಾವು ನಾನು ಒಂದಷ್ಟು ವಿಡಿಯೋಗಳಲ್ಲಿ ಮನಿ ಸೇವಿಂಗ್ ಬಗ್ಗೆ ಹೇಳಿದ್ದೆ. ಸೊ ಮನಿ ಸೇವಿಂಗ್ಸ್ ಮಾಡಿದಂಥ ಸೇವಿಂಗ್ಸನ್ನು ಹೇಗೆ ಇನ್ವೆಸ್ಟ್ ಮಾಡಬೇಕು, ಸ್ವಲ್ಪ ಲಾಂಗ್ ಟರ್ಮಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಈ ಗೋಲ್ಡ್ ಬಾಂಡ್ನ ತೊಗೋಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಇನ್ನು ನಾವು ಉದಾಹರಣೆಗೆ 1 ಲಕ್ಷ ರೂಪಾಯಿ ಇದೆ ನಮ್ಮ ಹತ್ರ. ಸೊ ಅದನ್ನು ನಾವು ಇನ್ವೆಸ್ಟ್ ಮಾಡಬೇಕು ಸ್ವಲ್ಪ ಲಾಂಗ್ ಟರ್ಮಲ್ಲಿ. ಸೊ ಏನು ಮಾಡೋದು, 1 ಲಕ್ಷ ರೂಪಾಯಿನ ನಾವು ದುಡ್ಡು ಕೊಟ್ಟು ಗೋಲ್ಡ್ ಬಾಂಡನ್ನು ತೊಗೊಳ್ಳೋದು. ಸೊ 1 ಲಕ್ಷಕ್ಕೆ ಎಷ್ಟು ಗ್ರಾಮ್ ಚಿನ್ನ ಬಂದಿದೆ ಅಂತೆಲ್ಲ ಬಾಂಡಲ್ಲಿ ಎಲ್ಲ ಮೆನ್ಷನ್ ಮಾಡಿ ಅದನ್ನು ನಮಗೆ ಕೊಡ್ತಾರೆ. ಏನು ಆ ಬಾಂಡ್ ಮೆಚುರಿಟಿ ಆಗುತ್ತಲ್ಲ ಒಂದಷ್ಟು ವರ್ಷಗಳಲ್ಲಿ, ಅದು ಮುಂದೆ ಹೇಳ್ತೀನಿ ಎಷ್ಟು ವರ್ಷ ಮೆಚುರಿಟಿ ಪೀರಿಯಡ್ ಅಂತ. ಅದು ಮೆಚುರಿಟಿ ಆದಮೇಲೆ ನಾವು ಆ ಬಾಂಡನ್ನು ಕೊಟ್ಟರೆ ಅವತ್ತಿನ ರೇಟ್, ಅಂದರೆ ಒಂದಷ್ಟು ವರ್ಷಗಳಾದಮೇಲೆ ಅವತ್ತು ಏನು ಚಿನ್ನದ ರೇಟ್ ಇದೆ ಮತ್ತು ನಾವು ಎಷ್ಟು ಗ್ರಾಮ್ನ ಪರ್ಚೇಸ್ ಮಾಡಿದ್ದೀವಿ ಅಷ್ಟು ಗ್ರಾಮ್ಗೆ ಅವತ್ತಿನ ಚಿನ್ನದ ರೇಟ್ನ ಅವರು ಕೊಡ್ತಾರೆ, ಅಂದರೆ ಅಷ್ಟು ಅಮೌಂಟನ್ನ ಕೊಡ್ತಾರೆ. ಇಷ್ಟೇ ಗೋಲ್ಡ್ ಬಾಂಡ್ ಅಂದರೆ. ನಾನೇನು ತುಂಬ ಕಾಂಪ್ಲಿಕೇಟೆಡಾಗಿ ಹೇಳ್ತಾ ಇಲ್ಲ, ಸಿಂಪಲಾಗಿ ಹೇಳ್ತಾ ಇದ್ದೀನಿ. ನಾವು ಇವತ್ತು ಎಷ್ಟು ಚಿನ್ನನ ತೊಗೊಂಡಿರ್ತೀವಿ ಅಂದರೆ ಬಾಂಡ್ ಮುಖಾಂತರ, ಚಿನ್ನ ಅಂದರೆ ಚಿನ್ನ ತೊಗೊಳ್ಳೋದು ಅಂತಲ್ಲ, ಬಾಂಡ್ ಮುಖಾಂತರ ಎಷ್ಟು ಚಿನ್ನ ತೊಗೊಂಡಿರ್ತೀವೋ ಒಂದಷ್ಟು ವರ್ಷಗಳಾದಮೇಲೆ ಅದೇ ಚಿನ್ನಕ್ಕೆ ಅವತ್ತಿನ ರೇಟ್ ಏನಿದೆಯೋ ಆ ರೇಟನ್ನು ಅಮೌಂಟನ್ನು ಕೊಡ್ತಾರೆ ನಮಗೆ. ಇಷ್ಟೇ ಗೋಲ್ಡ್ ಬಾಂಡ್ ಅಂದರೆ.
ಮತ್ತು ಈ ಗೋಲ್ಡ್ ಬಾಂಡ್ ಸೇಫ್ಟಿನ ಹೇಗೆ ಇದು ನಂಬಬಹುದಾ ಅಂತ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಖಂಡಿತವಾಗ್ಲೂ ಇದು 100% ಸೇಫ್ಟಿ. ಯಾಕೆ ಅಂದರೆ RBI ಇಶ್ಯೂ ಮಾಡ್ತಾ ಇರೋದು, ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನು ಕೊಡ್ತಾ ಇರೋದು ಥ್ರೂ ಯಾವುದ್ರ ಮುಖಾಂತರ ಅಂದರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ RBI ಅವರು ಇದನ್ನು ಇಶ್ಯೂ ಮಾಡಿರೋದು. ಸೊ ಹಾಗಾಗಿ ಯಾವುದೇ ಥರದ ಮೋಸ ಮತ್ತು ಫ್ರಾಡ್ ಆಗೋದು ಖಂಡಿತವಾಗ್ಲೂ ಯಾವುದೂ ಆಗಲ್ಲ. ನಾವು ಕಣ್ಣು ಮುಚ್ಕೊಂಡು ನಾವು ಇದ್ರ ಮೇಲೆ ಇನ್ವೆಸ್ಟ್ನ ಮಾಡ್ಬೋದು. ಮತ್ತು ಇದನ್ನು ಏನಕ್ಕೆ ಇನ್ವೆಸ್ಟ್ ಮಾಡ್ಬೋದು, ನಾವು ಚಿನ್ನನೇ ತೊಗೊಂಡು ಇಟ್ಕೋಬೋದಲ್ಲ ಅಂತ ಇನ್ನೂ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ನಮ್ಮ ಮೈಂಡಲ್ಲಿ. ಚಿನ್ನನೇ ಆರಾಮಾಗಿ ತೊಗೋಬೋದಲ್ಲ ನಾವು, ಈ ಬಾಂಡ್ ತೊಗೊಳ್ಳೋದೆಲ್ಲ ಏನಕ್ಕೆ ಅಂತ ಕೇಳ್ಬೋದು. ಈಗ ನಾವು ಚಿನ್ನನ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ, ಏನು ನಾವು ಇಲ್ಲ ಕಾಯಿನ್ ರೂಪದಲ್ಲೋ ಅಥವಾ ಬಿಸ್ಕೆಟ್ಸ್ ರೂಪದಲ್ಲೋ ಇಲ್ಲ ಒಡವೆಗಳನ್ನೇ ಮಾಡಿಸಿ ಹಾಕೋತೀವಿ. ಈಗ ಏನೋ ಸೇವ್ ಮಾಡಿರೋ ಅಮೌಂಟನ್ನು ಈ ಥರ ಚಿನ್ನಕ್ಕೆ ಇನ್ವೆಸ್ಟ್ ಮಾಡ್ತೀವಿ. ಕಾಯಿನ್ ಮಾಡೋದ್ರಿಂದ ಅಥವಾ ಬಿಸ್ಕೆಟು ಇದೇನಂದರೆ ಸ್ಟೋರೇಜ್ ಪ್ರಾಬ್ಲಮ್ ಇರುತ್ತೆ. ಅಂದರೆ ಮನೇಲಿ ಜಾಗ ಇಲ್ಲ ಅಂತ ಅಲ್ಲ, ಸೇಫ್ಟಿ ಪ್ರಾಬ್ಲಮ್ ಇರುತ್ತೆ. ಈಗ ಮನೇಲಿ ಅಷ್ಟೊಂದು ಚಿನ್ನ ಇಟ್ಕೊಳ್ಳೋದು ಹೇಗೆ ಅನ್ನೋದು ಅನಿಸುತ್ತೆ. ಇಲ್ಲ ಬ್ಯಾಂಕ್ ಲಾಕರಲ್ಲಿ ಹಾಕಬೇಕು, ಅದಕ್ಕೂ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ. ಮತ್ತು ಇನ್ನು ಒಡವೆಗಳನ್ನ ಮಾಡಿಸ್ಬಿಡ್ತೀವಿ. ಈಗ ಮಕ್ಕಳು ಚಿಕ್ಕವರಿದ್ದಾಗಲೇ ಮಕ್ಕಳು ಮದುವೆಗೆ, ಓದುವಾಗಲೇ ಮದುವೆಗೆ ಅಂತ ಮಾಡಿಸಾಕ್ಬಿಡ್ತೀವಿ. ಅದೇನಾಗುತ್ತೆ, ಆ ಟೈಮಿಗೆ ಅವ್ರ ಮದುವೆ ಆಗುವಂಥ ಟೈಮಿಗೆ ಅದು ಒಂಥರ ಔಟ್ಡೇಟೆಡ್ ಫ್ಯಾಷನ್ಸ್ ಆಗಿಬಿಡುತ್ತೆ. ಸೊ ಆಗ ಅವರು ಮತ್ತೆ ಅದನ್ನು ಕರಗಿಸ್ಬೇಕು, ಮತ್ತೆ ಹೊಸ ಒಡವೆಗಳನ್ನ ಮಾಡಿಸ್ಬೇಕು. ಇದರಿಂದ ನಿಮಗೆ ಗೊತ್ತಿರುತ್ತೆ, ಒಡವೆಗಳನ್ನೆಲ್ಲ ಮಾಡಿಸುವಾಗ ಫಸ್ಟು ವೇಸ್ಟೇಜ್ ತೊಗೋತಾರೆ. ಇನ್ನು ಕೂಲಿ ಅಂತ ಅದೊಂದಷ್ಟು ಅಮೌಂಟ್ ಲಾಸ್ ಆಗುತ್ತೆ. ಸೊ ಈ ಲಾಸ್ ಏನಿರುತ್ತೆ, ಈ ವೇಸ್ಟೇಜು ಲಾಸ್ ಅದು ಈ ಥರ ಲೀಕೇಜ್ ಆಗೋದಿಲ್ಲ. ಏನು ನಾವು ಈ ಬಾಂಡನ್ನು ತೊಗೊಬಿಟ್ರೆ ದುಡ್ಡು ಬಾಂಡ್ ಮುಖಾಂತರ ಇರುತ್ತೆ ಅಷ್ಟೇ. ಈಗ ನಾವೇನು ದುಡ್ಡು ಕೊಡ್ತೀವಿ ಅದನ್ನು ಬಾಂಡ್ ಥರ ಕೊಡ್ತಾರೆ. ಒಂದಷ್ಟು ವರ್ಷ ಆದಮೇಲೆ ನಾವು ಅದೇ ದುಡ್ಡನ್ನ ಬಾಂಡ್ ಕೊಟ್ಟು ಆ ದುಡ್ಡನ್ನ ತೊಗೊಂಡು ನಾವು ಏನು ಬೇಕೋ ಅದನ್ನು ಮಾಡಿಸ್ಕೋಬೋದು ಚಿನ್ನನ. ಸೊ ಅಲ್ಲೂ ವೇಸ್ಟೇಜ್ ಆಗುತ್ತೆ, ಬಟ್ ಎರಡು ಥರ ವೇಸ್ಟೇಜ್ ಆಗಲ್ಲ. ಇಲ್ಲಿ ಮತ್ತೆ ಮಾಡಿಸುವಾಗ ಒಂದಷ್ಟು ವೇಸ್ಟೇಜ್ ಆಗುತ್ತೆ, ಅದನ್ನು ಮತ್ತೆ ಇನ್ನೊಂದು ರೂಪದಲ್ಲಿ ಮಾಡಿಸುವಾಗ ಮತ್ತೊಂದಷ್ಟು ವೇಸ್ಟೇಜ್ ಆಗುತ್ತೆ. ಸೊ ಇನ್ನು ಚಿನ್ನಕ್ಕೆ ಅಂತ ಎತ್ತಿಡುವಂಥ ಅಮೌಂಟನ್ನ ಈ ಥರ ಬಾಂಡ್ನ ತಗೊಂಡು ಎತ್ತಿಟ್ಬಿಟ್ರೆ ಸೇಫಾಗಿ ಒಂದು ಕಡೆ ಇರುತ್ತೆ ಬ್ಯಾಂಕಲ್ಲಿ. ಸೊ ಅದು ಪೀರಿಯಡ್ ಆದಮೇಲೆ ನಾವು ಅದನ್ನು ದುಡ್ಡನ್ನ ತೊಗೊಂಡು ನಮಗೆ ಏನು ಬೇಕೋ ಅದನ್ನು ಮಾಡಿಸ್ಕೋಬೋದು. ಅಂದರೆ ಇನ್ನೊಂದು ಏನಂದರೆ ಎಲ್ಲಿ ಮಾಡಿಸೋದು ಈ ಥರ ಬಾಂಡ್ನ, ಎಲ್ಲಿ ತೊಗೊಳ್ಳೋದು ಅನ್ನೋದು ಒಂದು ಪ್ರಶ್ನೆ ಆದರೆ, ನಾವು ಬ್ಯಾಂಕಲ್ಲಿ ಕೂಡ ಇದನ್ನು ತೊಗೋಬೋದು, ಮತ್ತು ಪೋಸ್ಟ್ ಆಫೀಸಲ್ಲಿ ಕೂಡ ಇದನ್ನು ತೊಗೋಬೋದು. ಈಗ ಆನ್ಲೈನಲ್ಲಿ ಕೂಡ ನಾವು ಈ ಬಾಂಡ್ನ ಪರ್ಚೇಸ್ ಮಾಡ್ಬೋದು. ಅಂದರೆ ಇಷ್ಟು ಅಮೌಂಟ್ ಅಂತ ಡೆಪಾಸಿಟ್ ಮಾಡೋದು, ಅಷ್ಟು ಅಮೌಂಟಿಗೆ ಎಷ್ಟು ಗ್ರಾಮ್ಸ್ ಗೋಲ್ಡ್ ಬರುತ್ತೆ, ಆ ಗ್ರಾಮ್ಸ್ ಗೋಲ್ಡ್ ಎಲ್ಲನೂ ರೆಕಾರ್ಡ್ ಮಾಡಿ ಅವರು ನಮಗೆ ಬಾಂಡ್ನ ಕೊಡ್ತಾರೆ ಅಷ್ಟೇ. ಇದು ತುಂಬ ಏನು ಕಾಂಪ್ಲಿಕೇಟೆಡ್ ಇಲ್ಲ, ಇದು ಸಿಂಪಲ್ ಆಗಿದೆ. ಮತ್ತು ಯಾವಾಗ ಈ ಬಾಂಡ್ನ ತೊಗೋಬೋದು ಅಂದರೆ, ವರ್ಷಕ್ಕೆ 2 ಸಲ ಕಾಲ್ ಮಾಡ್ತಾರೆ. ಸೊ ಈಗ ಮೇಲೇನೋ ಕಾಲ್ ಮಾಡಿದ್ರು, ಸೊ ಯಾವಾಗ ಕಾಲ್ ಮಾಡ್ತಾರೋ ಅದನ್ನು ನಾವು ತಿಳ್ಕೊಂಡು ಈ ಬಾಂಡ್ನ ತೊಗೋಬೋದು. ಹೇಗೆ ತಿಳ್ಕೊಳ್ಳೋದು ಅಂದರೆ, ಒಂದು ನಮ್ಮ ಹತ್ರ ಇರುವಂಥ ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸೋದು, ಇಲ್ಲ ಅಂದರೆ ಪೇಪರಲ್ಲಿ ಕೂಡ ಆ್ಯಡ್ಸ್ ಕೊಡ್ತಾ ಇರ್ತಾರೆ. ಇನ್ನು ಆನ್ಲೈನಲ್ಲಿ ಕೂಡ ಗೊತ್ತಾಗ್ತಾ ಇರುತ್ತೆ ಯಾವಾಗ ಈ ಬಾಂಡ್ಗೆ ಕಾಲ್ ಮಾಡಿದ್ದಾರೆ ಅಂತ. ಸೊ FD ಆದರೆ ಯಾವಾಗಂದ್ರೆ ಅವಾಗ ಹೋಗಿ ನಾವು ಏನು ಇನ್ವೆಸ್ಟ್ ಮಾಡ್ಬೋದು, FD ತೊಗೋಬೋದು, ಬಟ್ ಇದು FD ಮಾಡಿಸ್ಬೋದು. ಬಟ್ ಇದು ಹಾಗಲ್ಲ, ಇಷ್ಟು ಪೀರಿಯಡಲ್ಲಿ ಇಷ್ಟು ಸಲ ಅಂತ ಕಾಲ್ ಮಾಡ್ತಾರಷ್ಟೇ. ಸೊ ಆವಾಗ ನಾವು ಹೋಗಿ ವಿಚಾರಿಸ್ಕೊಂಡು ಇಲ್ಲ ಆನ್ಲೈನಲ್ಲಿ ನೋಡಿಕೊಂಡು ಪೇಪರಲ್ಲಿ ಓದ್ಕೊಂಡು ನಾವು ಈ ಬಾಂಡ್ನ ತೊಗೋಬೇಕಾಗುತ್ತೆ. ಇನ್ನು ಇದು ಸುಮ್ಮನೆ ನಾವು ಒಂದು ಕಡೆ ಇಟ್ಟಿರ್ತೀವಿ ಅಂತಲ್ಲ, FD ಥರ ಇದಕ್ಕೂ ಕೂಡ ಇಂಟ್ರೆಸ್ಟ್ ಇರುತ್ತೆ. ಒಂದು ವರ್ಷಕ್ಕೆ 2.5% ಇಂಟ್ರೆಸ್ಟ್ನ ಕೊಡ್ತಾರೆ. ಅಷ್ಟೇನಾ ಅಂತ ಅನ್ನಿಸ್ಬೋದು ನಮಗೆ. ಈಗ ನಾವು ಚಿನ್ನ ಮಾಡಿಸಿ ಮನೇಲಿ ಇಟ್ಕೊಂಡ್ರೆ ಯಾರು ಇಂಟ್ರೆಸ್ಟ್ ಕೊಡ್ತಾರೆ? ಸುಮ್ಮನೆ ಆ ಚಿನ್ನ ಮುಂದಕ್ಕೆ ಆ ಚಿನ್ನದ ರೇಟಲ್ಲಿ ನಾವು ಮಾರ್ಬೋದು ಹೊರತು ಇಂಟ್ರೆಸ್ಟ್ ಸಿಗಲ್ಲ. ಇದಕ್ಕೆ 2.5% ವರ್ಷಕ್ಕೆ ಇಂಟ್ರೆಸ್ಟ್ ಸಿಗುತ್ತೆ. ಮತ್ತು ಇದು ಇನ್ನೊಂದು ಏನಂದರೆ, ನಮಗೆ 6 ತಿಂಗಳಿಗೊಂದ್ಸಲ ಈ 2.5% ಇರುತ್ತಲ್ಲ, ಅದರಲ್ಲಿ ಅರ್ಧ 1.25% ಹಂಗೆ 6 ತಿಂಗಳಿಗೊಂದ್ಸಲ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗ್ತಾ ಇರುತ್ತೆ ಅದು. ಸೊ ಚಿನ್ನದ ಬೆಲೆ ಹಾಗೆ ಇರುತ್ತೆ, ಇಂಟ್ರೆಸ್ಟ್ ಏನು ಅದಕ್ಕೆ ಬಡ್ಡಿ ಕೊಡ್ತಾ ಇರ್ತಾರಲ್ಲ, ಅದನ್ನು ನಮಗೆ 6 ತಿಂಗಳಿಗೊಂದ್ಸಲ ನಮ್ಮ ಯಾವ ಅಕೌಂಟ್ ಕೊಟ್ಟಿರ್ತೀವಿ ನಾವು ಆ ಅಕೌಂಟಿಗೆ ಅದು ಕ್ರೆಡಿಟ್ ಆಗ್ತಾ ಇರುತ್ತೆ. ಸೊ ಇದು ಕೂಡ ಒಂದು ಬೆನಿಫಿಟ್ ಇದೆ. ಇನ್ನು ಎಷ್ಟು ಚಿನ್ನ ತೊಗೋಬೋದು ಮತ್ತು ಎಷ್ಟು ದಿನಕ್ಕೊಂದ್ಸಲ ಚಿನ್ನ ತೊಗೋಬೋದು ಅಂದರೆ, ಒಂದು ವರ್ಷಕ್ಕೆ ನಾವು 4 kgವರೆಗೂ ಚಿನ್ನನ ತೊಗೋಬೋದು. 1 ಗ್ರಾಮ್ ಮಿನಿಮಮ್ 1 ಗ್ರಾಮಿಂದ 4 kg ಒಬ್ಬ ವ್ಯಕ್ತಿಗೆ ಅಥರೈಸ್ ಇದೆ. ಸೊ ಈಗ ಈ ತಿಂಗಳು ಒಂದು ಸ್ವಲ್ಪ ಅಮೌಂಟ್ ಕೂಡಿಟ್ಟಿದ್ದೀವಿ ಅಂದರೆ ಈ ತಿಂಗಳು ಕೂಡ ಗೋಲ್ಡ್ ಬಾಂಡ್ನ ಪರ್ಚೇಸ್ ಮಾಡ್ಬೋದು. ಈಗ ನೆಕ್ಸ್ಟ್ ತಿಂಗಳು ಒಂದಷ್ಟು ಅಮೌಂಟ್ನ ಕೂಡಿಟ್ಟು ಅದರಲ್ಲೂ ಕೂಡ ಒಂದು ಗೋಲ್ಡ್ ಬಾಂಡ್ನ ಪರ್ಚೇಸ್ ಮಾಡ್ಬೋದು. ಸೊ ಹಾಗೆ ನಮಗೆ ಯಾವಾಗ ಒಂದು ಬಲ್ಕ್ ಅಮೌಂಟ್ ಆಗುತ್ತೋ ಆ ಬಲ್ಕ್ ಅಮೌಂಟ್ನ ತೊಗೊಂಡೋಗಿ ನಾವು ಗೋಲ್ಡ್ ಬಾಂಡ್ಗೆ ಇನ್ವೆಸ್ಟ್ನ ಮಾಡ್ಬೋದು. ಮತ್ತು ಇದು 100% ಸೇಫ್ಟಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಇದಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಅದು ಇದು ಬೇಕಂದರೆ ಪ್ಯಾನ್ ಕಾರ್ಡ್ ಕಂಪಲ್ಸರಿ ಇರುತ್ತೆ. ಇನ್ನು ಅವ್ರು ಏನೇನು ಬೇರೆ ಚಿಕ್ಕ ಪುಟ್ಟ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಷ್ಟೇ, ಪ್ಯಾನ್ ಕಾರ್ಡ್ ಮಾತ್ರ ಕಂಪಲ್ಸರಿ ಇರಬೇಕು. ಸೊ ಇನ್ನು ಟ್ರಸ್ಟ್ಗಳು ಇರುತ್ತಲ್ಲ, ಈಗ ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಅನಾಥಾಶ್ರಮ ಅಥವಾ ಯಾವುದಾದ್ರೂ ಒಂದು ಟ್ರಸ್ಟ್ಗಳು, NGOs, ಇವರು ಕೂಡ 1 ವರ್ಷಕ್ಕೆ 20 kg ತನಕನೂ ಗೋಲ್ಡ್ ಬಾಂಡ್ನ ಪರ್ಚೇಸ್ ಮಾಡ್ಬೋದು. ಒಬ್ಬ ವ್ಯಕ್ತಿಗಾದರೆ 4 kg ಇರುತ್ತೆ ಒಂದು ವರ್ಷದಲ್ಲಿ, ಟ್ರಸ್ಟ್ಗಳಿಗಾದರೆ 20 kg ಅಷ್ಟು ನಾವು ಗೋಲ್ಡ್ ಬಾಂಡ್ನ ಪರ್ಚೇಸ್ ಮಾಡ್ಬೋದು. ಇನ್ನು ನಾನು ಆಗಲೇ ಹೇಳಿದೆ, ಪೋಸ್ಟ್ ಆಫೀಸಲ್ಲಿ, ಬ್ಯಾಂಕಲ್ಲಿ ಮತ್ತು ಆನ್ಲೈನಲ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು ಅಂತ.
ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ನಮಗೆ 1 ಗ್ರಾಮ್ಗೆ 50 ರೂಪಾಯಿ ಕಡಿಮೆ ಬೀಳುತ್ತಂತೆ. ಸೊ ಕಡಿಮೆ ಬೀಳುತ್ತೆ. ಸೊ ಹಾಗಾಗಿ ಆನ್ಲೈನ್ ಕೂಡ ಈಗ ನಿಮಗೆ ಗೊತ್ತಿದೆ, ಆನ್ಲೈನಲ್ಲಿ ಮೋಸ ಅದೇನೂ ಆಗೋದಿಲ್ಲ. ಸೊ ಆರಾಮಾಗಿ ಆನ್ಲೈನಲ್ಲಿ ಕೂಡ ನೀವು ಗೋಲ್ಡ್ ಬಾಂಡ್ನ ಪರ್ಚೇಸ್ ಮಾಡ್ಬೋದು. ಇನ್ನು ಈ ಬಾಂಡ್ನ ತಗೊಂಡಾಗ ಒಂದು ಸರ್ಟಿಫಿಕೇಟ್ ಆಫ್ ಹೋಲ್ಡಿಂಗ್ ಅಂತ ಒಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಅಂದರೆ ಎಷ್ಟು ದುಡ್ಡನ್ನ ಕೊಟ್ಟಿದ್ದೀರಾ, ಎಷ್ಟು ಚಿನ್ನನ ತಗೊಂಡಿದ್ದೀರಾ ಅಂತ. ಇಲ್ಲಿ ಚಿನ್ನ ತಗೊಂಡಿದ್ದೀರಾ ಅಂದರೆ ಅರ್ಥ ಅದು ಪೇಪರ್ ಫಾರ್ಮಲ್ಲಿ ಇರುತ್ತೆ ಅಂತ ಅಷ್ಟೇ, ಬಾಂಡ್ ಫಾರ್ಮಲ್ಲಿ ಇರುತ್ತೆ. ಯಾವುದೇ ಥರದ ಚಿನ್ನನ ಅವರು ಕೊಡಲ್ಲ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಚಿನ್ನನ ಗೋಲ್ಡ್ ಬಾಂಡ್ ರೂಪದಲ್ಲಿ ತಗೋತೀವಿ ಹೊರತು ನಾವು ಯಾವುದೇ ಥರದ ಚಿನ್ನನ ಇದರಲ್ಲಿ ತಗೊಳ್ಳಲ್ಲ. ಸೊ ಫೈನಲಿ ಮೆಚುರಿಟಿ ಆದಮೇಲೂ ಕೂಡ ನಮಗೆ ಆ ಬಾಂಡ್ನ ಮತ್ತು ದುಡ್ಡನ್ನ ಕೊಡ್ತಾರೆ ಹೊರತು ಚಿನ್ನನ ಕೊಡೋದಿಲ್ಲ. ಮೆಚುರಿಟಿ ಪೀರಿಯಡ್ ಎಷ್ಟಿರುತ್ತೆ ಅಂದರೆ ಮಿನಿಮಮ್ 5 ವರ್ಷ ನಾವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಸೊ ಮ್ಯಾಕ್ಸಿಮಮ್ ನಾವು 8 ವರ್ಷದ ತನಕನೂ ಎಕ್ಸ್ಟೆಂಡ್ ಮಾಡ್ಬೋದು. ಮೆಚುರಿಟಿ ಪೀರಿಯಡ್ 5 ವರ್ಷ ಆದಮೇಲೆ ನಾವು ವಿತ್ಡ್ರಾ ಮಾಡ್ಕೋತೀವಿ ಅಂದರೆ ನಾವು 30 ದಿನಕ್ಕೂ ಮುಂಚೆನೇ ಇನ್ಫಾರ್ಮ್ ಮಾಡಬೇಕು. ಬ್ಯಾಂಕಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ, ಆನ್ಲೈನಲ್ಲಿ ನಾವು ಎಲ್ಲಿ ಇನ್ವೆಸ್ಟ್ ಮಾಡಿರ್ತೀವೋ ಅಲ್ಲಿ ನಾವು ಮುಂಚಿತವಾಗಲೇ ಇನ್ಫಾರ್ಮ್ ಮಾಡಿದ್ರೆ ನಮಗೆ ಅಮೌಂಟು ಬೇಗನೆ ಬರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇಲ್ಲ ನಾವು 8 ವರ್ಷದ ತನಕನೂ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಆರಾಮಾಗಿ 8 ವರ್ಷ, ಮ್ಯಾಕ್ಸಿಮಮ್ 8 ವರ್ಷ ಅಷ್ಟೇ ಇರೋದು, 8 ವರ್ಷದ ತನಕನೂ ಇನ್ವೆಸ್ಟ್ನ ಮಾಡ್ಬೋದು. ಮತ್ತು ಇದರಲ್ಲಿ ನಾಮಿನಿ ಫೆಸಿಲಿಟೀಸ್ ಕೂಡ ಇರುತ್ತೆ. ಅಂದರೆ ಈಗ ನಾವು ನಾಮಿನಿ ಹೆಸರನ್ನ ಯಾರ ಹೆಸರಲ್ಲಿ ಕೊಟ್ಟಿರ್ತೀವೋ, ಇನ್ ಕೇಸ್ ಗೋಲ್ಡ್ ಬಾಂಡ್ ತೊಗೊಂಡವರಿಗೆ ಏನಾದರೂ ಅನ್ಫಾರ್ಚುನೇಟ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಸೊ ನಾವು ನಾಮಿನಿ ಯಾರ ಹೆಸರು ಕೊಟ್ಟಿರ್ತೀವೋ ಅವರಿಗೆ ಅಮೌಂಟು ಆಟೋಮೆಟಿಕ್ಕಾಗಿ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸೊ ನಾಮಿನಿ ಫೆಸಿಲಿಟಿ ಕೂಡ ಇದೆ. ಮತ್ತು ಇನ್ನೊಂದು ಮುಖ್ಯವಾಗಿ ಲೋನ್ ಫೆಸಿಲಿಟಿ ಇದೆ. ಈಗ ನಾವು ಎಷ್ಟು ದುಡ್ಡಿಗೆ ನಾವು ಗೋಲ್ಡ್ ಬಾಂಡ್ನ ತೊಗೊಂಡಿರ್ತೀವೋ ಆ ದುಡ್ಡು ಆಧಾರದ ಮೇಲೆ ನಮಗೆ ಲೋನ್ ಕೂಡ ಸಿಗುತ್ತೆ. ಆ ಬಾಂಡ್ ಶ್ಯೂರಿಟಿಯಾಗಿ ಇಟ್ಕೊಂಡು ಲೋನ್ ಕೂಡ ನಾವು ತೊಗೋಬೋದು. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಕನ್ವೆ ಆಗಿ, ನಾನು ಎಷ್ಟು ಕನ್ವೆ ಮಾಡಿದ್ದೀನೋ ಗೊತ್ತಿಲ್ಲ, ಬಟ್ ನಾನು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿದ್ದೀನಿ. ತುಂಬ ದಿನದಿಂದ ಇದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೆ. ಸೊ ಈ ಗೋಲ್ಡ್ ಬಾಂಡ್ ಅಂದರೆ ಇನ್ನೇನಿಲ್ಲ, ನಮ್ಮ ಹತ್ರ ಈಗ ಒಂದಷ್ಟು ಅಮೌಂಟ್ ಇರುತ್ತೆ. ಆ ಅಮೌಂಟ್ನ ಕೊಟ್ಟು ಅವತ್ತಿನ ರೇಟು, ಚಿನ್ನದ ರೇಟ್ ಎಷ್ಟಿರುತ್ತೋ ಅಷ್ಟು ಗ್ರಾಮ್ನ ನಾವು ಬಾಂಡಲ್ಲಿ ಬರ್ಸ್ಕೊಳ್ಳೋದು. ಅಂದರೆ ಇಷ್ಟು ಗ್ರಾಮ್ ತೊಗೊಂಡಿದ್ದೀವಿ ಅಂತ ನಾವು ಆ ಗೋಲ್ಡ್ ಬಾಂಡಲ್ಲಿ ನಾವು ರಿಜಿಸ್ಟರ್ ಮಾಡಿಸ್ಕೋತೀವಿ. ಇನ್ನು ನಾನು ಹೇಳ್ದಂಗೆ ಮೆಚುರಿಟಿ ಪೀರಿಯಡ್ ಮಿನಿಮಮ್ 5 ವರ್ಷ ಇರಲೇಬೇಕು. ಸೊ ಆ 5 ವರ್ಷಕ್ಕೆ ಈಗ ನಾವು ಇವತ್ತಿನ ರೇಟು ಒಂದು 6,000 ಅಂತ ಇಟ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ 6,000 ಅಂತ ಇಟ್ಕೊಂಡ್ರೆ, ನೆಕ್ಸ್ಟ್ 5 ವರ್ಷಕ್ಕೆ ಎಷ್ಟಾಗ್ಬೋದು ಅಷ್ಟು ರೇಟ್ನ ನಮಗೆ ಕೊಡ್ತಾರೆ. ನಾವು ಎಷ್ಟು ಗ್ರಾಮ್ನ ತೊಗೊಂಡಿದ್ದೀವಿ ಮತ್ತು ಅವತ್ತಿನ ಚಿನ್ನದ ರೇಟ್ ಎಷ್ಟಿದೆಯೋ ಅಷ್ಟು ಗ್ರಾಮ್ನ ನಮಗೆ ಕೊಡ್ತಾರೆ. ಮತ್ತು ಇದು ನಾನು ಆಗಲೇ ಹೇಳ್ದಂಗೆ 100 ಅಲ್ಲ 200% ಸೇಫ್ಟಿ ಇದೆ ಇದು. ಯಾಕೆಂದರೆ RBI ಇಶ್ಯೂ ಮಾಡ್ತಾ ಇರೋದು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ. ಸೊ ಬ್ಯಾಂಕ್, ಪೋಸ್ಟ್ ಆಫೀಸ್, ಆನ್ಲೈನಲ್ಲಿ ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲಿ 50 ರೂಪಾಯಿ ಕಡಿಮೆಗೆ ನಮಗೆ 1 ಗ್ರಾಮ್ಗೆ 50 ರೂಪಾಯಿ ಕಡಿಮೆಗೆ ಕೂಡ ನಾವು ಪರ್ಚೇಸ್ ಮಾಡ್ಬೋದು ಗೋಲ್ಡ್ನ. ಸೊ ಇಲ್ಲಿ ನಾನು ಗೋಲ್ಡ್ ಅಂತ ಇದ್ರೆ ನಮಗೆ ಫಿಸಿಕಲ್ ರೂಪದಲ್ಲಿ ಗೋಲ್ಡ್ ಸಿಕ್ಕಲ್ಲ, ಅಂದರೆ ಚಿನ್ನದ ರೂಪದಲ್ಲಿ ನಮಗೆ ಕೈಗೆ ಸಿಕ್ಕಲ್ಲ. ಇದೇನಿದ್ರು ಪೇಪರ್ ಫಾರ್ಮಲ್ಲಿ, ಬಾಂಡ್ ಫಾರ್ಮಲ್ಲಿ ಇರುತ್ತೆ. ಮತ್ತು ಇದನ್ನು ನಾವು ಗಿಫ್ಟಾಗಿ ಕೂಡ ಕೊಡ್ಬೋದು. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಂದರೆ ಈ ಗೋಲ್ಡ್ ಬಾಂಡ್ನ ನಾವು ಬೇರೆಯವರಿಗೆ ಗಿಫ್ಟಾಗಿ ಕೂಡ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಹೆಣ್ಮಕ್ಳಿಗೆ ಒಡವೆ ಮಾಡಿಸೋದಕ್ಕೆ ಅಂದ್ಬಿಟ್ಟು ಈ ಗೋಲ್ಡ್ ಬಾಂಡ್ನ ತೊಗೊಂಡಿದ್ರೆ ಅವ್ರ ಹೆಸರನ್ನೆಲ್ಲ ಇದು ಮಾಡಿ ರಿಜಿಸ್ಟರ್ ಮಾಡಿಸಿ ನಾವು ಅದನ್ನು ಗಿಫ್ಟ್ ರೂಪದಲ್ಲಿ ಅವ್ರಿಗೆ ಕೊಟ್ಟರೆ ಅವರು ಅದರಲ್ಲಿ ಎಷ್ಟು ಗ್ರಾಮ್ ಗೋಲ್ಡ್ ಇದೆ ಮತ್ತು ಆವತ್ತಿನ ಚಿನ್ನದ ರೇಟ್ ಎಷ್ಟಿದೆಯೋ ಅಷ್ಟು ಅಮೌಂಟ್ನ ಕೊಡ್ತಾರೆ. ಸೊ ಅವರು ಗೋಲ್ಡ್ನ ಮಾಡಿಸ್ಕೋಬೋದು. ಅಂದರೆ ಒಂದು ಗಿಫ್ಟ್ ರೂಪದಲ್ಲೂ ಕೂಡ ನಾವು ಯಾರಿಗೆ ಬೇಕಾದರೂ ಇದನ್ನು ಕೊಡ್ಬೋದು. ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಬ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಬಂಧುಗಳೇ. ಮತ್ತು ಇನ್ನೊಂದು ವಿಚಾರನ ಹೇಳಬೇಕು, ಸಬ್ಸ್ಕ್ರೈಬರ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಒಂದು ದಿನಕ್ಕೆ ಇಷ್ಟು ಮಿನಿಮಮ್ ಅಂತ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಏನು ಈ ಥರ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಷ್ಟು ನಮಗೊಂಥರ ಶಕ್ತಿ ಹೆಚ್ಚಾದಂಗೆ ಅನ್ನಿಸ್ತಾ ಇರುತ್ತೆ. ಸೊ ನಾನು ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ಗಳನ್ನ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ಏನು ನನ್ನ ಯೂಟ್ಯೂಬ್ ಚಾನಲ್ ನೋಡೋದಕ್ಕೆ ಅಂತ ಒಂದಷ್ಟು ಟೈಮ್ನ ಕೊಡ್ತಿರಲ್ಲ, ಖಂಡಿತವಾಗ್ಲೂ ಆ ಟೈಮ್ ವೇಸ್ಟ್ ಆಗದೆ ಇರೋಗೆ ನಾನು ನೋಡ್ಕೋತೀನಿ, ಸ್ವಲ್ಪ ಎಫೆಕ್ಟಿವ್ ಆಗಿ ಮತ್ತು ಇನ್ಫಾರ್ಮೇಟಿವ್ ಆಗಿರೋಗೆ. ಸೊ ಮತ್ತೊಂದು ಬ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಬಂಧುಗಳೇ. ಆದಷ್ಟು ಬೇಗ ನನ್ನ ತಮ್ಮನ ಮದುವೆ ಮತ್ತು ರಿಸೆಪ್ಷನ್, ಬೀಗರೂಟ ಎಲ್ಲ ವೀಡಿಯೋಗಳನ್ನ ನಿಮಗೆ ಅಪ್ಡೇಟ್ ಮಾಡೋದಕ್ಕೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬೇಗನೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಆರೋಗ್ಯ ತುಂಬಾ ಮುಖ್ಯ. ಸೊ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.